ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ರೋಹಿಣಿ. ವೆಲ್ಕಮ್ ಬ್ಯಾಕ್ ಟು ಆರ್ಜೆ ಕಲೆಕ್ಷನ್ಸ್. ಇವತ್ತು ನಾನು ಬಂದು ಹೂವಿನ ಗಿಡಗಳ ಬಗ್ಗೆ ಮಾಡ್ತಾ ಇದ್ದೀನಿ. ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ ನಿಯರ್ ರಾಣಿ ಸರ್ಕಲ್ ಹತ್ರ RTO ಆಫೀಸ್ ಹತ್ರ ಬರುತ್ತೆ, ನಂದಿ ಹಿಲ್ಸ್ ರೋಡಲ್ಲಿ. ತುಂಬ ಜನ ಎಲ್ಲ ಫ್ರೂಟ್ಸ್ ಪ್ಲಾಂಟ್ಸ್ ಹಾಕ್ತಾ ಇದ್ದೀರಾ. ಹೂವಿನ ಗಿಡಗಳು ಯಾವುದಾದ್ರೂ ಅವೈಲೇಬಲ್ ಇದೆಯಾ ಅಂತ ಕೇಳಿದ್ರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಹತ್ರ ಇರೋ ಹೈಬಿಸ್ಕಸ್ ಗಿಡ ಎಷ್ಟು ಹೆಲ್ದಿಯಾಗಿದೆ ಅಂದ್ಬಿಟ್ಟು. ನೋಡಿ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ಬಂದು 3 ಶೇಡಲ್ಲಿದೆ, ಆರೆಂಜ್, ಪಿಂಕ್ ಆ್ಯಂಡ್ ರೆಡ್ ಟೋನಲ್ಲಿ ಬಂದಿದೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ಒಂದೊಂದೇ ತೋರಿಸ್ಕೊಂಡು ಹೇಳ್ತಾ ಹೋಗ್ತೀನಿ. ದಾಸವಾಳ ಗಿಡಗಳು, ರೋಸ್ ಗಿಡಗಳು, ಇದರಲ್ಲಿ ನಮಗೆ ಶಾಮಂತಿಗೆ, ಕನಕಾಂಬರ, ಕಾಕಡ, ಗುಂಡು ಮಲ್ಲಿಗೆ, ಈ ರೀತಿ ತುಂಬ ವೆರೈಟೀಸ್ ಇದೆ ಫ್ಲವರ್ಸಲ್ಲಿ. ಒಂದೊಂದೇ ತೋರಿಸ್ತಾ ಹೋಗ್ತಿರ್ತೀನಿ. ನೋಡಿ ಇದು ಬಂದು ನಿಮಗೆ 100 ರೂಪೀಸ್ ಆಗುತ್ತೆ. ಈ ಗಿಡ ಬಂದು ಚಿಕ್ಕ ಗಿಡ ಬಂದು 100 ಆಗುತ್ತೆ. ದೊಡ್ಡ ಗಿಡಗಳು ಬಂದು 150 ರೂಪೀಸ್ದು ಕೂಡ ಅವೈಲೇಬಲ್ ಇದೆ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸಲ್ಲಿ. ನಮ್ಮ ನರ್ಸರಿಯಲ್ಲಿ ಬಂದು ಯಾವ ರೀತಿ ಯಾವ್ಯಾವ ವೆರೈಟಿ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ತುಂಬ ಜನ ಕೇಳಿದ್ರು ಎಲ್ಲ ಫ್ರೂಟ್ಸ್ ಪ್ಲಾಂಟ್ಸ್ ಹಾಕ್ತಾಯಿದ್ರೆ ಯಾವುದಾದ್ರು ಹೂವಿನ ಗಿಡ ಇದೆಯಾ ಅಂದ್ಬಿಟ್ಟು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇದು ಬಂದು ರೋಸ್ ಗಿಡಗಳು. ಇದರಲ್ಲಿ ಬಂದು ನಿಮಗೆ ಫ್ಲವರಿಂಗ್ ಆಗಿರೋಂಥದ್ದು ತೋರಿಸ್ತೀನಿ. ನೋಡಿ ವೈಟ್ ಇದೆ, ರೆಡ್ ಇದೆ, ಯೆಲ್ಲೋ ಇದೆ, ಪಿಂಕ್ ಇದೆ, ಲೈಟಿಶ್ ಪಿಂಕ್, ಇದು ಸ್ವಲ್ಪ ಲ್ಯಾವೆಂಡರ್ ಕಲರ್ ಬರುತ್ತೆ, ರೆಡ್, ಯೆಲ್ಲೋ, ವೈಟ್. ಇಷ್ಟು ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ ಕರೆಂಟ್ಲಿ. ಇಷ್ಟು ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಇದು ಬಂದು ನಿಮಗೆ ಶಾಮಂತಿ ಸಸಿಗಳು. ನೋಡಿ ಇದು ಬಂದು ಯೆಲ್ಲೋ ಕಲರ್ ವೆರೈಟಿ. ಹೂವು ಚಿಕ್ಕದಾಗಿದೆ. ಇದೆಲ್ಲ ತುಂಬ ಗಿಡಗಳಿತ್ತು, 500 ಪ್ಲ್ಯಾಂಟ್ಸ್ ಹತ್ತತ್ರ ಇತ್ತು. ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ ಇದು ಬಂದು ವೈಟ್ ವೆರೈಟಿ. ಇದನ್ನು ಪಾಟಲ್ಲೇ ಬೆಳ್ಕೊಬೋದು ನೀವು. ನಾನೀಗ ತೋರಿಸೋ ಎಲ್ಲ ಆ ಹೂವಿನ ಗಿಡಗಳು ಅಷ್ಟೇ ನೀವು ಪಾಟಲ್ಲೇ ಬೆಳ್ಕೊಬೋದು. ಇದೆಲ್ಲ ಬಂದು ದಾಸವಾಳ ವೆರೈಟಿ, ಹೈಬಿಸ್ಕಸ್. ನೋಡಿ ಯಾವ್ಯಾವ ಕಲರ್ ಇದೆ ಅಂದ್ಬಿಟ್ಟು. ಇದೆಲ್ಲ ಚಿಕ್ಕ ಗಿಡಗಳೇ. ರೇಟ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ, ಅಥವಾ ಫೋಟೋ ಹಿಡಿದು ಯಾವ ಗಿಡದ ಬೇಕೋ ಕೇಳಿ. ನೋಡಿ ಇದು ಬಂದು ಇದು ಆಫ್ ವೈಟಲ್ಲಿ ನಿಮಗೆ ಈ ರೀತಿ ರೆಡ್ ಬಂದಿದೆ ಕಾಂಬಿನೇಷನ್. ಇದು ಡಾರ್ಕ್ ಆರೆಂಜ್ ಬರುತ್ತೆ, ಇದು ಬಂದು ನಿಮಗೆ ಲೈಟ್ ಆರೆಂಜ್ ಬರುತ್ತೆ. ನೋಡಿ 2 ಶೇಡ್ಸ್. ಇದು ಬಂದು ಪಿಂಕಲ್ಲಿ ಸ್ಮಾಲ್. ನೋಡಿ 2 ಇದು ಬಂದು ಡಬಲ್ ಶೇಡ್ ಬರುತ್ತೆ. ಆರೆಂಜಲ್ಲೇ 2 ಶೇಡ್ಸಲ್ಲಿ ಬರುತ್ತೆ. ಇದೆಲ್ಲ ಪುಟ್ಟ ಗಿಡಗಳು. ನೋಡಿ ನನ್ನ ಕೈ ಇಟ್ಟರೆ ಇಷ್ಟಿದೆ ಅಷ್ಟೆ, ಜಸ್ಟ್ ನೋಡಿ ಅಷ್ಟೆ. ತುಂಬ ಚಿಕ್ಕ ಗಿಡಗಳೇ. ಚಿಕ್ಕ ಗಿಡಕ್ಕೆ ಯಾವ ರೀತಿ ಫ್ಲವರಿಂಗ್ ಆಗಿದೆ ನೋಡಿ. ಇದು ಆರೆಂಜಲ್ಲಿ 3 ಶೇಡ್ಸ್ ಬರುತ್ತೆ, ಪಿಂಕ್, ರೆಡ್, ಆರೆಂಜ್ ಮಿಕ್ಸ್ ಇದೆ. ಇದೆಲ್ಲ ಫುಲ್ಲು ದಾಸವಾಳ ಗಿಡಗಳೇ. ಈ ಸಾಲು ಪೂರ್ತಿ ದಾಸವಾಳ ಗಿಡಗಳೇ. ಇಲ್ಲೂ ಒಂದಷ್ಟು ಗಿಡಗಳಿದೆ, ಇದೆಲ್ಲ ಹಳೆ ಗಿಡಗಳು. ಇದರಲ್ಲೂ ಫ್ಲವರಿಂಗ್ ಆಗಿದೆ ನೋಡಿ. ಇದು 3 ಶೇಡ್ದೆ. ಇದು ಬಂದು ಸಿಂಗಲ್ ಶೇಡ್. ಇದು ಬಂದು ನೋಡಿ ಪಾಟಲ್ಲಿದೆ, ಒಂದು ರೆಡಿ ಪಾಟಲ್ಲಿದೆ. ಎಲ್ಲೋ ಇದು ಸ್ವಲ್ಪ ತಿಕ್ಕಾಗೂ ಬರುತ್ತೆ ಫ್ಲವರ್. ನಿಮಗೆ ಬಂದರೂ 2 ದಿನ 3 ದಿನ ಇರುತ್ತೆ, ಒಂದ್ಸಲ ಬಿಟ್ಟರೆ ಇದು ಹೂವು. ನೋಡಿ ಎಷ್ಟು ತಿಕ್ಕಾಗಿದೆ ಅಂದ್ಬಿಟ್ಟು ಈ ಪೆಟಲ್ಸ್ ನೋಡಿ ಎಷ್ಟು ತಿಕ್ಕಾಗಿದೆ. ನೋಡಿ ಒಂದು ಕೈ ಪೂರ್ತಿ ಬರುತ್ತೆ ಈ ಫ್ಲವರ್. ನೋಡಿ ಈ ರೀತಿ ಪಾಟಲ್ಲಿದೆ. ಸೊ ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪಾಟಲ್ಲೂ ಬೆಳ್ಕೊಬೋದು ಅಂದ್ಬಿಟ್ಟು. ಇದು ಫುಲ್ ಪಿಂಕಲ್ಲಿ, ಎಲ್ಲೋಲ್ಲಿ ರೆಡ್ ಮಿಕ್ಸ್ ಇದೆ. ಇದು ಬಂದು ನಿಮಗೆ ಆರೆಂಜ್ ಬರುತ್ತೆ. ಯೆಲ್ಲೋನಲ್ಲಿ 2 ವೆರೈಟೀಸ್ ಇಲ್ಲೇ ಇದೆ ನೋಡಿ. ಫುಲ್ ಯೆಲ್ಲೋ ಬರುತ್ತೆ. ಇದು ಬಂದು ಕಾಂಬಿನೇಷನ್ ಬರುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ, ಸೂಪರ್ಬ್ ಆಗಿದೆ. ಎರಡೂ ಚೆನ್ನಾಗಿದೆ. ಅದರಲ್ಲೇ ಯೆಲ್ಲೋನಲ್ಲಿ ನೋಡಿ ಇನ್ನೊಂದು ಯೆಲ್ಲೋ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬಂದಿದೆ. ಇದು ಸಕ್ಕತ್ತಾಗಿದೆ. ಇದು ಫುಲ್ ಯೆಲ್ಲೋ. ಇದು ಬಂದು ಪಿಂಕ್ ಬರುತ್ತೆ. ದಾಸವಾಳ ಇಷ್ಟು ಗಿಡಗಳು ಅವೈಲೇಬಲ್ ಇದೆ. ಎಲ್ಲ ಫ್ಲವರಿಂಗ್ ಇರ್ತಕ್ಕಂಥ ಗಿಡಗಳೇ ಅವೈಲೇಬಲ್ ಇದೆ. ಯಾರಾದರೂ ಬೇಕು ಅಂದರೆ ತೇಜ ನರ್ಸರಿಗೆ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ, ದೇವನಹಳ್ಳಿ. ದಾಸವಾಳ ಲೈನ್ ಪಕ್ಕದಲ್ಲಿ ನೆಕ್ಸ್ಟ್ ಕನಕಾಂಬರ ಇಟ್ಟಿದ್ದೀವಿ. ಕನಕಾಂಬರ ನಾರುಗಳು ಇದೆ ನಿಮಗೆ, ಸಸಿಗಳು. ಇಷ್ಟು ಸಸಿಗಳು ಅವೈಲೇಬಲ್ ಇದೆ. ಆಲ್ಮೋಸ್ಟ್ ನಿಮಗೆ 300 ಮೇಲೇ ಇದೆ ಇದು ಸಸಿಗಳು ನಿಮಗೆ ಕನಕಾಂಬರ. ನೋಡಿ ಕನಕಾಂಬರನೂ ಅಷ್ಟೇ ನಿಮಗೆ ಇಷ್ಟು ಚಿಕ್ಕ ಗಿಡದಲ್ಲೇ ಹೂವು ಬಂದಿರೋ ಗಿಡಗಳೇ ಇದೆ. ಇದರ ಪಕ್ಕ ಬಂದು ನಿಮಗೆ ಅದೇ ಹೂವಲ್ಲಿ ಮಿಕ್ಸ್ ಆಗ್ತಾರಲ್ವ, ಸೊ ಆ ಗಿಡಗಳು ಅಂತಾರಲ್ವ ಅದು. ಇದು ಪರ್ಫ್ಯೂಮ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಮರ್ಗ, ದವಣ,
ಬನ್ನಿ ಗಿಡಗಳು ನೋಡಿ, ಇದು ಅಷ್ಟೇ ಎಲ್ಲ ಹೊಸದಾಗಿ ಬಂದಿದೆ. ಇದು ಒಂದಷ್ಟು ಹಳೆ ಗಿಡ ಇದೆ, ಒಂದು 20 ಪ್ಲ್ಯಾಂಟ್ಸ್ ಹಳೆ ಗಿಡಗಳಿದೆ. ಇದೆಲ್ಲ ಹೊಸ ಗಿಡಗಳು. ಇದು ನಿಮಗೆ 500 ಪ್ಲ್ಯಾಂಟ್ಸ್ವರೆಗೂ ಅವೈಲೇಬಲ್ ಇದೆ. ಎಲ್ಲ ಕವರ್ಸಲ್ಲೇ ಇದೆ. ಅದ್ರ ಪಕ್ಕ ನಿಮಗೆ ಪಾಟಲ್ಲೇ ಮಳ್ಳೆ ಹೂವು ಇದೆ ನೋಡಿ. ಎಲ್ಲ ಇದು ಅಷ್ಟೇ ನಿಮಗೆ ಬಿಟ್ಟಿದೆ, ಹೂವು ಬಿಟ್ಟಿದೆ. ಫ್ಲವರಿಂಗ್ ಇರ್ತಕ್ಕಂಥ ಗಿಡಗಳೇ ಇದೆ ನೋಡಿ. ಹೂವು ಮಳ್ಳೆ ಅಂತಾರೆ ಇದನ್ನು. ಎಲ್ಲ ಪಾಟ್ಸಲ್ಲೇ ಅವೈಲೇಬಲ್ ಇದೆ. ಇದ್ರ ರೇಟ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀವಿ. ಯಾವುದಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಲ್ ಕೂಡ ಮಾಡ್ಬೋದು. ನೋಡಿ, ಇನ್ನೂ ಒಂದಷ್ಟು ಮಳ್ಳೆ ಗಿಡಗಳಿದೆ. ಪಕ್ಕದಲ್ಲೇ ತುಳಸಿ ಗಿಡ ಇಟ್ಟಿದ್ದು, ವೈಟ್ ತುಳಸಿ. ಇದು ಬಂದು ಬ್ಲ್ಯಾಕ್ ಕೃಷ್ಣ ತುಳಸಿ. ತುಳಸಿ ಗಿಡ ಬಂದು ನಿಮಗೆ ಪಾಟಲ್ಲಿರೋದು ಅವೈಲೇಬಲ್ ಇದೆ, ಕವರ್ಸಲ್ಲಿರೋದು ಕೂಡ ಅವೈಲೇಬಲ್ ಇದೆ. ಪಕ್ಕದಲ್ಲೇ ನೆಕ್ಸ್ಟ್ ಬಂದು ನಂದಿ ಬಟ್ಲು ಗಿಡ ಇದೆ ನೋಡಿ. ಇದು ಅಷ್ಟೇ ಫ್ಲವರಿಂಗ್ ಇದೆ ನಿಮಗೆ. ಇದು ಹತ್ತತ್ರ ಒಂದು 200 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಇದೆಲ್ಲ ಫ್ಲವರ್ ವೆರೈಟೀಸ್. ನಾವು ನೆಲದಲ್ಲಿ ಹಾಕಿರ್ತಕ್ಕಂಥ ಕಾಕಡ ಗಿಡ ಇದು ನೋಡಿ, ಯಾವ ರೀತಿ ಬಿಟ್ಟಿದೆ ಅಂದ್ಬಿಟ್ಟು ಹೂವು. ಈಗೆಲ್ಲ ಚಿಗುರಿದೆ. ಅಲ್ಲೇ ನಿಮಗೆ ಕಾಕಡ ಗಿಡಗಳು ಕೂಡ ನೋಡಿ, ಸ್ಯಾಪ್ಲಿಂಗ್ಸ್ ಇದೆ. 2 ಲೈನ್ಸಲ್ಲಿದೆ. ಇದು ಒಂದು ಹತ್ತತ್ರ ನಿಮಗೆ 200 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಕನಕಾಂಬರ ಸಸಿಗಳು ಇನ್ನೂ ಅವೈಲೇಬಲ್ ಇದೆ. ಇದಕ್ಕೆ ಮುಂಚೆ ಒಂದು ಲೈನ್ ತೋರಿಸಿದೆ. ಇದು ಎಲ್ಲ ಕನಕಾಂಬರ ಸಸಿಗಳೇ. ಇದು ಬಂದು ನಿಮಗೆ ಮಲ್ಲಿಗೆ ಗಿಡ, ನೆಲದಲ್ಲಿ ಹಾಕಿರೋದು ನಾವು. ಬಿಟ್ಟಿದೆ ಆಲ್ರೆಡಿ, ಫ್ಲವರಿಂಗ್ ಆಗಿದೆ ನೋಡಿ. ಸೊ ಮಲ್ಲಿಗೆ ಗಿಡಗಳು, ಚಿಕ್ಕ ಗಿಡಗಳು ಬಂದು ನೋಡಿ ಇಲ್ಲಿದೆ. ಇದೆಲ್ಲ ಮಲ್ಲಿಗೆ ಗಿಡಗಳು. ಪ್ರತಿ ಗಿಡದಲ್ಲೂ ನೋಡಿ ಎಷ್ಟು ಚಿಕ್ಕ ಗಿಡ ಇದೆ ಅಂದ್ಬಿಟ್ಟು ನೋಡಿ, ಎಷ್ಟು ಸ್ಮಾಲ್ ಪ್ಲ್ಯಾಂಟ್ ಇದೆ ಅಂದ್ಬಿಟ್ಟು. ಇದರಲ್ಲೇ ನಿಮಗೆ ಫ್ಲವರಿಂಗ್ ಆಪ್ಷನ್ಸ್ ನೋಡಿ, ಫ್ಲವರಿಂಗ್ ಆಗಿದೆ. ಪ್ರತಿ ಗಿಡದಲ್ಲೂ ಫ್ಲವರಿಂಗ್ ಆಗಿದೆ. ಎಲ್ಲ ಫ್ಲವರಿಂಗ್ ಆಗಿರ್ತಕ್ಕಂಥ ಗಿಡಗಳೇ ಅವೈಲೇಬಲ್ ಇದೆ ನೋಡಿ. ಪ್ರತಿ ಗಿಡದಲ್ಲೂ ತೋರಿಸ್ತೀನಿ, ಎಲ್ಲದರಲ್ಲೂ ನಿಮಗೆ ಫ್ಲವರಿಂಗ್ ಆಗಿದೆ. ಮಲ್ಲಿಗೆ ಗಿಡಗಳು ಮೋರ್ ದೆನ್ 200 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಇದೆಲ್ಲ ಪೂರ್ತಿ ಮಲ್ಲಿಗೆ. ಒಂದು ಸೂಜಿ ಮಲ್ಲಿಗೆ. ಇದು ಬಂದು ಗಿಡ ನೀವು ಹಬ್ಬಿಸ್ಬೋದು. ಇದನ್ನು, ಈ ಗಿಡ ಬಂದು ನಿಮಗೆ ಹಬ್ಬಿಸ್ಬೋದು. ಸಣ್ಣಗೆ ಬಿಡುತ್ತೆ ಇದು. ಆ್ಯಕ್ಚುಲಾಗಿ ನಮ್ಮ ನರ್ಸರಿನಲ್ಲಿ ಗಿಡ ಇದೆ, ತೋರಿಸ್ತೀನಿ ನೋಡಿ. ಈ ರೀತಿ ಕಲ್ಲು ಪಕ್ಕದಲ್ಲೇ ಈ ರೀತಿ ಕಟ್ಟು ಬಿಟ್ಟಿದ್ದೀವಿ ನೋಡಿ. ಈ ಥರ ಮೇಲ್ಗಡೆ ಇಲ್ಲಿ ಬಿಡುತ್ತೆ ಹೂಗಳು. ಈಗೆಲ್ಲ ಚಿಗುರಿದೆ. ಇದು ಇನ್ನು ಒಂದು 15 ಡೇಸ್ ಮೇಲೆ ಹೋಗಬೇಕು ಹೂ ಬಿಡೋದಕ್ಕೆ. ದೂರದಿಂದ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ನೋಡಿ. ಈ ರೀತಿ ಮೇಲೆ ನಮ್ಮ ಶೇಡ್ ನೆಟ್ ಹೈಟ್ ಬಂದು ನೋಡಿ, ಈ ರೀತಿ ಮೇಲೆ ಆ ಶೇಡ್ ನೆಟ್ ಮೇಲೆ ಬಿಡ್ತಿದೆ. ಸೊ ಇದೆಲ್ಲ ಈ ವೆರೈಟಿ. ಇದು ಅಷ್ಟೇ 2 ಲೈನ್ಸ್ ಅವೈಲೇಬಲ್ ಇದೆ ಗಿಡಗಳು. ಒಂದು ಮನೆ ಪಕ್ಕ ನಮ್ಮಮ್ಮ ಹಾಕ್ಕೊಂಡಿರೋದು ಗಿಡಗಳು, ಹೂ ಗಿಡಗಳು. ಹೀಗೆ ಅಂದ್ಬಿಟ್ಟು ಇದು 365 ಡೇಸ್ ಕೂಡ ನಿಮ್ಗೆ ಹೂವು ಬಿಡ್ತಾನೇ ಇರುತ್ತೆ. ಜಸ್ಟ್ ವಾಟ್ರಿಂಗ್ ಮಾಡಬೇಕು. ಬಿಸಿಲು ಜಾಸ್ತಿ ಇರಬೇಕು ಇದಕ್ಕೆ. ಮುತ್ತು ಮಲ್ಲಿಗೆ ಅಂದ್ಬಿಟ್ಟು ಇದೆಲ್ಲ ನೋಡಿ ನೆಲದಲ್ಲಿ ಹಾಕ್ಕೊಂಡಿದ್ದಾರೆ ಮನೆ ಪಕ್ಕದಲ್ಲಿ ನಮ್ಮ ತಾಯಿಯವರು. ಇದೆಲ್ಲ ಮುತ್ತು ಮಲ್ಲಿಗೆ. ಮುತ್ತು ಮಲ್ಲಿಗೆ ಗಿಡಗಳು ಕೂಡ ಅವೈಲೇಬಲ್ ಇದೆ. ಇದು ತುಂಬ ಈಸಿ ಬೆಳೆಯೋದು ಕೂಡ. ನೀವು ಒಂದು ಕಡ್ಡಿ ಕಿತ್ಬಿಟ್ಟು ಇಟ್ಟರು ಕೂಡ ಅಂಟ್ಕೊಂಡ್ಬಿಡುತ್ತೆ. ಲವಂಗ ತುಳಸಿ. ಮಕ್ಕಳಿಗೆ ಎಲ್ಲ ಕಷಾಯ ಇದು ಮಾಡಿ ಎಲೆಗಳೆಲ್ಲ ಸೊಪ್ಪಿನ ರಸ ಎಲ್ಲ ಅರೆದ್ಬಿಟ್ಟು ಹಾಕ್ತಾರಲ್ವ, ಸ್ವಲ್ಪ ಬೇಯಿಸ್ಬಿಟ್ಟು ಹಬೆನಲ್ಲಿ ಹಿಂಡ್ಬಿಟ್ಟು ಹಾಕ್ತಾರಲ್ವ, ಅದರಲ್ಲಿ ಕೂಡ ಇದನ್ನು ಹಾಕ್ಕೊತಾರೆ. ಲವಂಗ ತುಳಸಿ ಹಾಕಿ ಮಿಕ್ಸ್ ಮಾಡ್ತಾರೆ. ಇದು ಕೂಡ ದೊಡ್ಡ ಪತ್ರೆ, ತುಳಸಿ, ಒಂದು ಮೊಗ್ಲು ಇವೆಲ್ಲ ಹಾಕಿ ರಸ ತೆಗೆದು ಕುಡಿಸ್ತಾರೆ ಮಕ್ಕಳಿಗೆ, ಶೀತ ಆದಾಗ, ಕಫ ಇದ್ದಾಗ ಎಲ್ಲ. ಸೊ ಇದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ ಲವಂಗ ತುಳಸಿ. ಖಂಡಿತ ಇದು ಅಷ್ಟೇ ಪಾಟಲ್ಲಿ ಬೆಳ್ಕೊಬೋದು. ಖಂಡಿತ ಒಂದು ಗಿಡ ಇದ್ದರೆ ತುಂಬ ಒಳ್ಳೆಯದು. ದಿನ ಬೆಳಗ್ಗೆ ಮಕ್ಕಳು ಇದು ಒಂದೊಂದು ತಿಂದರೂ ಅಷ್ಟೇ ಕೆಮ್ಮು ಈ ಥರ ಎಲ್ಲ ಅಲರ್ಜೀಸ್ ಇರುತ್ತಲ್ವ, ಸೊ ಅವರು ದಿನ ಒಂದೊಂದು ತಿಂದರೆ ತುಂಬಾ ಒಳ್ಳೆಯದು, ಒಳ್ಳೆ ಕಂಟ್ರೋಲಲ್ಲಿರುತ್ತೆ. ಫ್ಲವರ್ ಪ್ಲ್ಯಾಂಟ್ಸ್ ಬಂದು ನಿಮಗೆ ನಂದಿವರ್ಣ ಅಂತಾರೆ ಇದನ್ನು. ಸಿಂಗಲ್ ಲೀಫ್ ಬಂದಿರತಕ್ಕಂಥದ್ದು ಅದು ನಂದಿ ಬಟ್ಲು ನೋಡಿ. ಇದು ಬಂದು ಒತ್ತಾಗಿ ಬಂದಿದೆ. 2 ವೆರೈಟಿನೂ ಇದೆ. ಸಿಂಗಲ್ ಬಂದಿರೋದು ಇದೆ, ಇದು ಇದೆ. ಇನ್ನೂ ಒಂದಷ್ಟು ಗಿಡಗಳಿದೆ ನೋಡಿ. ಇದು ಬಂದು ಗೆನ್ನೇರಿ ಹೂವು ಅಂತಾರೆ ನೋಡಿ. ಅದು ಕೂಡ ಗಿಡಗಳು ಅವೈಲೇಬಲ್ ಇದೆ. ಸೊ ಇನ್ನೂ ಒಂದಷ್ಟಿದೆ.
ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ನೀವು ಪೂಜೆಗಳಿಗೆಲ್ಲ ಬಳಸ್ಕೋಬೋದಾಗಿರ್ತಕ್ಕಂಥ ಹೂ ಗಿಡಗಳದ್ದು ನಾನು ಮಾಡಿದ್ದೀನಿ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಫಸ್ಟ್ ಟೈಮ್ ವೀಡಿಯೋನ ನೋಡ್ತಾ ಇರೋರು RJ Collection 412 ಯೂಟ್ಯೂಬ್ ಚಾನಲ್ಗೆ, ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ಬಂದು ನಮ್ಮ ಮನೆದಲ್ಲೇ ಈ ರೀತಿ ನೆಲದಲ್ಲಿ ಹಾಕ್ಕೊಂಡಿದ್ದೀವಿ ಹೂ ಗಿಡಗಳು. ಒಂದಷ್ಟು ಕನಕಾಂಬರ ಇದೆ, ಒಂದು ಕಾಕಡ ಗಿಡನೂ ಇದೆ ನೋಡಿ. ಹೂವೆಲ್ಲ ಆಲ್ರೆಡಿ ತಾನೇ ನಮ್ಮಮ್ಮ ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ಪಟ್ಕ ಗಿಡ ಕೂಡ ಇದೆ, ಈಗ ಬರ್ತಿದೆ, ಇನ್ನು ಫ್ಲವರಿಂಗ್ ಆಗಿಲ್ಲ. ಇದು ಮುತ್ತು ಮಲ್ಲಿಗೆ ಗಿಡ ನೆಲದಲ್ಲಿ ಹಾಕಿರೋದು ನೋಡಿ. ಮನೆ ಆಪೋಸಿಟ್ ಈ ರೀತಿ ಗಿಡಗಳು, ಮುತ್ತು ಮಲ್ಲಿಗೆದು ಹೂ ಗಿಡಗಳು ಮನೆ ಮುಂದೆ, ಮನೆ ಪಕ್ಕದಲ್ಲಿ ಎಲ್ಲ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಈಗ ತಾನೇ ಈ ಗಿಡಗಳಲ್ಲೆಲ್ಲ ಬಿಡಿಸ್ಕೊಂಡು ಹೋದರು. ನೆಲದಲ್ಲೇ ಹಾಕಿರ್ತಕ್ಕಂಥ ಮಲ್ಲಿಗೆ ಗಿಡಗಳು ಎಷ್ಟು ಬಿಟ್ಟಿದೆ ನೋಡಿ, ಎಷ್ಟು ಹೂ ಬಿಟ್ಟಿದೆ ನೋಡಿ. ಆಲ್ರೆಡಿ ಎಲ್ಲ ತೆಗ್ದುಬಿಟ್ಟಿದ್ದಾರೆ. ಇದು ನಾಳೆ ದಿನ ಇರೋದು ಗಿಡದಲ್ಲಿ. ನಮ್ಮಮ್ಮ ಹೇಳ್ತಿದ್ದಾರೆ ನೋಡಿ 250 ಗ್ರಾಮ್ಸ್ ಸಿಗುತ್ತೆ ಅಂದ್ಬಿಟ್ಟು. ಇಲ್ಲೆಲ್ಲ ಪೂರ್ತಿ ಮಲ್ಲಿಗೆ ಗಿಡಗಳಿದೆ, ಒಂದು ಕಾಕಡ ಗಿಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಫುಲ್ ಗಿಡದ ತುಂಬ ಹೂ ಬಿಟ್ಟಿದೆ. ನೀವು ನೆಲದಲ್ಲಿ ಹಾಕಿದ್ರೆ 2ನೇ ಬಾರಿ ಇದು ಬಿಡ್ತಿರೋದು ಅಂತ ಹೇಳ್ತಿದ್ದಾರೆ ನಮ್ಮ ತಾಯಿಯವರು. ಇವ್ರು ಬಂದು ನಮ್ಮ ಅಕ್ಕ ಸುಪ್ರಿಯಾ ಅಂದ್ಬಿಟ್ಟು. ಸುಪ್ರಿಯಾ ಹಾಯ್ ಮಾಡು. ನೋಡಿ ಹೂವು ಮಲ್ಲಿಗೆ ಹೂ ಕಿತ್ಕೋತಾ ಇದ್ದಾರೆ. ಅಮ್ಮ ತೋರ್ಸುಮ್ಮ, ನೀನು ಎಷ್ಟು ಕಿತ್ತಿದ್ಯಾ ನೋಡಿ. ಇದೆಲ್ಲ ಒಂದೇ ಗಿಡಕ್ಕೆ ಇಷ್ಟು ಹೂ ಬಿಟ್ಟಿದೆ. ಇದು ಬಂದು ಮಲ್ಲಿಗೆಯಲ್ಲೇ 7 ಸುತ್ತು ಮಲ್ಲಿಗೆ ಅಂತಾರಲ್ಲ, ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಇದು ಇನ್ನೊಂಥರ ಗಿಡ. 2 ಗಿಡ ಇದೆ ನೆಲದಲ್ಲಿ ಹಾಕಿರೋದು. ನಮ್ಮ ತಾಯಿಯವ್ರು ಹಾಕಿರೋ ಗಿಡಗಳ ಇದೆಲ್ಲ. ಹಾಂ, ಇದು ಬಂದು ಚೆಂಡು ಚಿಕ್ಕದು ಬರುತ್ತಲ್ಲ ಅದೇ. ಇದಲ್ಲಿ ಹಾಕಿರೋದ್ರಲ್ಲಿ ದಾಸವಾಳ ನನಗಿದು ತುಂಬ ಇಷ್ಟ. ನನಗೆ ಅಂದ್ಬಿಟ್ಟಲ್ಲ, ಎಲ್ರಿಗೂ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ರೆಡ್ ಕಲರಲ್ಲಿ ಫುಲ್ಲು ದೊಡ್ಡದಾಗಿ ಬರುತ್ತೆ ನೋಡಿ. ಒಂದು ಕೈ ಪೂರ್ತಿ ನಿಮಗೆ ಫುಲ್ ಒಂದು ಪಾಮ್ ಪೂರ್ತಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಹೂವು ಸೂಪರ್ಬ್ ಆಗಿದೆ ನೋಡಿ. ಇದರಲ್ಲಿ ಮೊಗ್ಗೆಲ್ಲ ಇದೆ. ಜೊತೆಗೆ ನೋಡಿ ಇಲ್ಲಿ ಇನ್ನೊಂದು ರೆಡ್ ಕಲರ್ ಇದೆ ಹಿಬಿಸ್ಕಸ್. ಇದು ಬಂದು ಚಿಕ್ಕದ್ರಲ್ಲಿ ಇದು ಹೈಬಿಸ್ಕಸ್. ಇಲ್ಲೇ ಇನ್ನೊಂದು ರೋಸ್ ಕೂಡ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ನೋಡಿ. ರೋಸ್ ಕೂಡ ಬಿಟ್ಟಿದೆ, ರೆಡಿಶ್ ರೋಸ್, ರೆಡ್ ಕಲರ್. ಒಂದು ಗಿಡಕ್ಕೆ ಎಷ್ಟು ಹೂವು ಸಿಕ್ಕಿದೆ ಅಂದ್ಬಿಟ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಚಿಕ್ಕದಾಗಿ ಪಾಟ್ಸಲ್ಲಿ ಈ ಥರ ಫುಲ್ ಬಂದಿದೆ ಆ್ಯಕ್ಚುಲಾಗಿ. ಇದು ಯಾವಾಗಮ್ಮ ತೆಗಿಯೋದು? ತೆಗೆದ್ರೆ ತೆಗಿಬೋದು, ಇಲ್ಲ ಅಂದರೆ ಅದರಲ್ಲೇ ಇದ್ದರೂ ಇನ್ನೊಂದು ಸಾರಿ ಬರುತ್ತೆ. ಇದು ಬಂದು ಶುಂಠಿನ ಈ ರೀತಿ ಇದೆಲ್ಲ ಆಗಿದೆ, ಗಿಡ ಎಲ್ಲ ಹೋಗಿದೆ ನೋಡಿ. ಇದನ್ನ ಇವಾಗ ತೊಗೋಬೋದು. ಶುಂಠಿ ಕೂಡ ನಮ್ಮಮ್ಮ ಏನೂ ಅಂಗಡಿಯಲ್ಲಿ ತೊಗೊಬರೋದಿಲ್ಲ ನೋಡಿ, ಮಾರ್ಕೆಟಿಂದ ತೊಗೊಬರೋದು. ಆಲ್ಮೋಸ್ಟ್ ಎಲ್ಲ ನರ್ಸರಿಯಲ್ಲೇ ಇಲ್ಲೇ ಈ ರೀತಿ ಬೆಳ್ಕೋತಾರೆ. ಆದಷ್ಟು ನೆಲದಲ್ಲಿ ಆಗಷ್ಟು ನೆಲದಲ್ಲಿ ಬೆಳೀತಾರೆ, ಇಲ್ಲಾಂದರೆ ಈ ರೀತಿ ಪಾಟ್ಸಲ್ಲಿ ಕೂಡ ಹಾಕ್ಕೊಂಡು ಇಟ್ಕೋತಾರೆ. ಸೊ ನಾನು ನಮ್ಮ ನರ್ಸರಿಯಲ್ಲಿ ಯಾವ್ಯಾವ ಗಿಡಗಳು, ಫ್ಲವರ್ ಪ್ಲಾಂಟ್ಸ್ ಯಾವ್ದಾವುದು ಅವೈಲೇಬಲ್ ಇದೆ ಅನ್ನೋದನ್ನು ವೀಡಿಯೋ ಮಾಡಿದೆ. ಅದ್ರ ಜೊತೆಗೆ ನಮ್ಮ ತಾಯಿಯವ್ರು ಯಾವ್ದಾವ್ದು ಗಿಡಗಳನ್ನ ನೆಲದಲ್ಲಿ ಹಾಕ್ಕೊಂಡಿದ್ದಾರೆ, ಪ್ಲಾಂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಯಾವ ರೀತಿ ಬಂದಿದೆ ಹೂಗಳು, ಗಿಡಗಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ, ಹೆಲ್ದಿಯಾಗಿ ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರಾದರೂ ಹೂ ಗಿಡಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ನಾವು ಯಾವುದೇ ಕಾರಣಕ್ಕೂ ಶಿಪ್ ಆಗಿ ಕೊರಿಯರ್ ಮಾಡೋದಿಲ್ಲ. ಇನ್ ಪರ್ಸನ್ ಬಂದು ನೀವು ಪ್ಲಾಂಟ್ಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೆ ರೇಟ್ಸ್ ಎಲ್ಲ ಏನಾದರೂ ಎನ್ಕ್ವೈರೀಸ್ ಇದೆ ಪ್ಲೀಸ್ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲಾಂದರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಇನ್ ಪರ್ಸನ್ ಬಂದರೆ ನಿಮ್ಗೆ ಇನ್ ಡೀಟೇಲಾಗಿ ಪ್ಲಾಂಟ್ ಕೂಡ ಯಾವ ರೀತಿ ಇದೆ ಅನ್ನೋದು ಗಿಡಗಳನ್ನೂ ನೋಡ್ಬೋದು. ನೀವು ಏನು ಬೇಕೋ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಫಸ್ಟ್ ಟೈಮ್ ವೀಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. RJ Collection 412 ಯೂಟ್ಯೂಬ್ ಚಾನಲ್, ಹಾಗೆ ಇನ್ಸ್ಟಾಗ್ರಾಮಲ್ಲಿ RJ Collection 412 ಅನ್ನೋ ಪೇಜ್ನ ಫಾಲೋ ಆಗೋದನ್ನು ಮರಿಬೇಡಿ. ಸೊ ಇವತ್ತು ಮಾಡಿರೋ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಥಮ್ಸ್ ಅಪ್ ಒದಿಗೆ. Tata, bye bye, take care until see you next time.